ಅಬಕಾರಿ ಅಕ್ರಮ ವಿಚಾರವಾಗಿ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಜೆಡಿಎಸ್ ಅಹೋರಾತ್ರಿ ಧರಣಿ ಮಾಡಿದ್ದಾರೆ. ಈಗ ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಮಾಜಿ ಉಪಮುಖ್ಯಮಂತ್ರಿಗಳಾದಂತಹ ಅಶ್ವಥ್ ನಾರಾಯಣ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಅಹೋರಾತ್ರಿ ಧರಣಿ ಮುಗಿಸಿದ್ರಿ, ಇವಾಗ ವಾಕಿಂಗ್ ಕೂಡ ಮಾಡ್ತಿದ್ರಿ. ಯಾವ ರೀತಿಯಾಗಿತ್ತು ನಿಮ್ಮ ಧರಣಿ ಅಂತ? ಬಹಳ ಸ್ಪಷ್ಟ ಉದ್ದೇಶ, ಭ್ರಷ್ಟಾಚಾರ ವಿರುದ್ಧವಾಗಿ ಹೋರಾಟ ಮಾಡಬೇಕು. ಈ ಭ್ರಷ್ಟ ಆಪಾದನೆ ಮೇಲಿರುವಂತಹ ಅಬಕಾರಿ ಸಚಿವನ ರಾಜೀನಾಮೆ ಪಡಿಬೇಕು ಅನ್ನೋಂಥದ್ದು ನಮ್ಮ ಸ್ಪಷ್ಟ ಉದ್ದೇಶ. ಈ ದಿಕ್ಕಿನಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಅಹೋರಾತ್ರಿ ಧರಣಿ ಮತ್ತು ಧರಣಿಯನ್ನು ಮುಂದುವರಿಸಿ ಆ ರಾಜೀನಾಮೆನ ಪಡಿಬೇಕು ಅನ್ನೋದು ನಮ್ಮ ಸ್ಪಷ್ಟ ಉದ್ದೇಶವಾಗಿದೆ. ಸರ್, ಅದೇ ರೀತಿಯಾಗಿ ಎಲ್ಲರೂ ಕೂಡ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರ ಸೇರಿಸಿ ಸಚಿವರಾದಂತಹ ತಿಮ್ಮಾಪುರ್ ಅವರು ಕೇಳ್ತಾ ಇರುವಂತದ್ದು, ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಅವ್ರು ಸಸ್ಪೆಂಡ್ ಕೂಡ ಆಗಿದ್ದಾರೆ, ನಾನು ತಪ್ಪು ಮಾಡಿದ್ದೀನಿ ಅನ್ನೋದಕ್ಕೆ ಸಾಕ್ಷಿ ಏನಿದೆ, ಸುಮ್ಮನೆ ಪೆನ್ ಡ್ರೈವ್ ಇಟ್ಕೊಂಡಿದ್ದೀರಾ ಅಂತ. ನೋಡಿ, ಅಧಿಕಾರಿಗಳು 3 DC ಮೇಲೆ ಆಪಾದನೆ ಆಗಿರೋದು, ಸಾಕ್ಷಿ ಸಮೇತವಾಗಿ ಸಿಗಾಕೊಂಡಿರೋದು. ಮಾಡಿರೋದು ಯಾರನ್ನ? ಒಬ್ಬನ್ನ. ನಿಜವಾದ ಕಲ್ಪ್ರಿಟ್ಸ್ಗಳನ್ನ ಇನ್ನೂ DC ಮಾಡಿಲ್ಲ. ಮಂತ್ರಿಗಳು, ಅದರಲ್ಲಿ ಏನಿದೆ ಸಂಭಾಷಣೆಯಲ್ಲಿ, ಮಂತ್ರಿಗಳಿಗೆ ಹಣ ಹೋಗ್ತಿದೆ ಅಂತಾನೆ ಇರೋದು. ಹಾಗಾಗಿ ಅವರ ಪರವಾಗಿ ನಾವು ಮಾಡ್ತಾ ಇದ್ದೀವಿ ಈ ಮಾತುಕತೆ ಅಂತಾನೆ ವ್ಯಕ್ತಪಡಿಸಿರುವಂಥದ್ದು. ಇದನ್ನೇನು ಮೊದಲನೇ ಬಾರಿನ? ಹಲವಾರು ಬಾರಿ ಆಪಾದನೆ ಬಂದಿದೆ. ಇಷ್ಟೆಲ್ಲ ಆಪಾದನೆ ಬಂದಿದ್ರು ತನಿಖೆನ ಮಾಡದೆ ಹೀಗೆ ಮೇಲ್ನೋಟಕ್ಕೆ ಇವರು ಉತ್ತರವನ್ನು ಕೊಡ್ತಿರುವಂಥದ್ದು ಸರಿಯಲ್ಲ. ಜನಕ್ಕೆ ಉತ್ತರ ಕೊಡುವಂಥದ್ದಾಗಬೇಕು. ಈ ಉತ್ತರ ಕೊಟ್ಟು ಜವಾಬ್ದಾರಿಯುತವಾಗಿ ನಡ್ಕೊಳ್ಳುವಂಥ ಕೆಲಸ ಈ ಕಾಂಗ್ರೆಸ್ ಸರ್ಕಾರದಿಂದ, ಇಷ್ಟು ಹಿರಿತನ ಅನುಭವ ಇರುವಂಥ ವ್ಯಕ್ತಿಗಳು ಈ ನಡವಳಿಕೆಗಳು ಇಡೀ ನಾಡಿನ ಜನತೆ ಒಪ್ಪಲ್ಲ. ನಾವು ಸಹ ಪ್ರತಿಪಕ್ಷವಾಗಿ ಒಪ್ಪಲ್ಲ. ಇವರು ರಾಜೀನಾಮೆಯನ್ನು ಕೊಡಬೇಕು, ಅವ್ರನ್ನ ವಜನಾರ ಮಾಡಬೇಕು ಅನ್ನೋಂಥದ್ದು. ಸರ್, ನಿನ್ನೆ ಇದೇ ವಿಚಾರವಾಗಿ ಸದನದಲ್ಲಿ ಮಾತಿನ ಚಕಮಕಿ ಕೂಡ ಆಯಿತು. ಎಲ್ಲೋ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸಚಿವರನ್ನ ಸೇಫ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಸಹ ನೀವು ಮಾಡಿದ್ರಿ. ಹೌದು, ಅವ್ರನ್ನ ಸೇಫ್ ಮಾಡ್ಕೋತಾ ಇದ್ದಾರೆ, ಮಂತ್ರಿನೂ ಸೇಫ್ ಮಾಡ್ಕೋತಾ ಇದ್ದಾರೆ, ಈ ಸರ್ಕಾರನೇ ಸೇಫ್ ಮಾಡ್ಕೋತಾ ಇದ್ದಾರೆ. ಹಣವನ್ನೇ ಪಡ್ಕೊಳ್ಳಿಕ್ಕೇನೆ ನಿಂತಿರುವಂಥ ರೀತಿ ಸಮರ್ಥನೆಯನ್ನು ಮಾಡ್ಕೋತಾರೆ. ಇತಿಹಾಸದಲ್ಲಿ ಯಾವ ಸರ್ಕಾರನೂ ಈ ರೀತಿ ಸಮರ್ಥನೆಯನ್ನು ಮಾಡ್ಕೊಂಡಿರೋದಿಲ್ಲ. ಸದನದ ಒಳಗೆ ಈ ರೀತಿ ಸಮರ್ಥಿಸಿಕೊಳ್ಳುವಂಥ ಬಂಡ ಸರ್ಕಾರವಾಗಿದೆ. ಸರ್, ಇದೀಗ ಅಹೋರಾತ್ರಿ ಧರಣಿ ಆಯಿತು. ಇವತ್ತಿನ ಸದನದ ಒಳಗೆ ಯಾವ ರೀತಿಯಾಗಿರುತ್ತೆ ನಿಮ್ಮ ಹೋರಾಟ? ಯಾಕಂದ್ರೆ ನಿನ್ನೆನೇ ಸಾಕಷ್ಟು ತೀವ್ರವಾಗಿತ್ತು, ಇವತ್ತು ಯಾವ ರೀತಿಯಾಗಿರುತ್ತೆ? ಮುಂದುವರೆದ ಭಾಗವಾಗಿ ಈ ಧರಣವನ್ನು ಮುಂದುವರಿಸಿ ಅವರ ಬೇಡಿಕೆ ಎಲ್ಲಿವರೆಗೂ ಮಣಿಯಲ್ಲ ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದೆ. ಅಲ್ಲ, ಈಗ ಅಹೋರಾತ್ರಿ ಧರಣಿ ಮಾಡಿದಿರಿ, ನಿಮ್ಮ ಈ ಒಂದು ಧರಣಿಗೆ ಸರ್ಕಾರ ಮಣಿಯುತ್ತಾ ಅಂತ? ಖಂಡಿತ ಮಣಿಲೇಬೇಕು ಅನ್ನುವಂಥದ್ದೇ ನಮ್ಮ ಉದ್ದೇಶ. ಮಣಿಬೇಕು, ಅವ್ರನ್ನ ವಜಾಗೊಳಿಸುತ್ತಾರೆ ಅಂತ ವಿಶ್ವಾಸ ಇದೆ. ಇದಿಷ್ಟು ಮಾಜಿ ಉಪಮುಖ್ಯಮಂತ್ರಿಗಳಾದಂತಹ ಅಶ್ವಥ್ ನಾರಾಯಣ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.